ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ಕರ್ತನ ಮಹಾದೊಡ್ಡ ಕೃಪೆಯಿಂದ 2 ತಿಂಗಳನ್ನು ಹಾದು ಬರಲು ಕರ್ತನು ನಮಗೆ ಕೃಪೆಯನ್ನು, ಆತನ ದಯೆಯನ್ನು ಅನುಗ್ರಹಿಸಿದ್ದಾನೆ. ಈಗಾಗಲೇ ನಾವು ಹೊಸ ವರ್ಷವನ್ನು ಪ್ರಾರಂಭ ಮಾಡಿದ ಹಾಗೆ ಇದೆ. ಆದರೆ ಇವತ್ತು ನೋಡ್ರಿ, ಮಾರ್ಚ್ ತಿಂಗಳಿನ 1ನೇ ತಾರೀಕಿನಲ್ಲಿ ನಾವು ಕಾಲಿಡುವಂತೆ ಕರ್ತನು ನಮಗೆ ಕೃಪೆಯನ್ನು, ಆತನ ದಯೆಯನ್ನು ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಯಾವಾಗಲೂ ನಾವು ಕೃತಜ್ಞತೆ ಸಲ್ಲಿಸುವವರಾಗಿ ನಾವಿರಬೇಕು. ಒಂದೊಂದು ದಿನವೂ ನಾವು ಹಾದು ಬರುವುದು ಕರ್ತನ ಕೃಪೆ, ಒಂದೊಂದು ಹೆಜ್ಜೆ ನಾವು ಎತ್ತಿಡುವುದು ಕರ್ತನ ಕೃಪೆ. ದೇವರೇ, ನಿನ್ನ ಕೃಪೆಗಾಗಿ ನಾವು ವಂದನೆ ಸ್ವಾಮಿ. ಇವತ್ತು ಅದು ಮಾತ್ರವಲ್ಲ, ಈ ವಾರಕ್ಕೆ, ಅದು ಮಾತ್ರವಲ್ಲ, ಈ ತಿಂಗಳಿಗೆ ದೇವರು ನಿರೀಕ್ಷೆಯನ್ನು ಕೊಡುವಂಥ ಆ ವಾಕ್ಯ ಏನೆಂಬುದನ್ನು ನೋಡುವುದಕ್ಕಾಗಿ ನಮ್ಮ ಕರಗಳಲ್ಲಿ ಸತ್ಯವೇದ ಪುಸ್ತಕ ಇರುವುದಾದರೆ ಯೆರೆಮೀಯ ಪ್ರವಾದನೆಯ ಗ್ರಂಥ, ಅದರ 31ನೇ ಅಧ್ಯಾಯದ 3ನೇ ವಾಕ್ಯ. ದ ಬುಕ್ ಆಫ್ ಜರ್ಮಾಯ ಚಾಪ್ಟರ್ 31 ವರ್ಸ್ 3. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಈ ಮಾತನ್ನು ಯಾರು ಹೇಳ್ತಿದ್ದಾರೆ ಅಂತ ನೋಡಬೇಕಾದ್ರೆ ಪರಲೋಕದ ದೇವರು. ಯಾರನ್ನು ನೋಡಿ ಹೇಳ್ತಿದ್ದಾರೆ? ನಿಮ್ಮನ್ನು ನೋಡಿ ಅಥವಾ ನಿನ್ನನ್ನು ನೋಡಿ. ವೈಯಕ್ತಿಕವಾಗಿ ನಮ್ಮ ಪ್ರತಿಯೊಬ್ಬರಿಗೂ ಕರ್ತನಾದಂಥ ದೇವರು ಹೇಳುವಂಥ ನುಡಿ ಏನಂತ ನೋಡಬೇಕಾದ್ರೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೀತಿಯಿಂದಲೇ, ನನ್ನ ಪ್ರೀತಿ, ನನ್ನ ಮಮತೆಯಿಂದ, ನನ್ನ ಪ್ರೇಮದಿಂದ ನಾನು ನಿನ್ನನ್ನು ನನ್ನ ಬಳಿಗೆ ಸೆಳೆದುಕೊಂಡಿದ್ದೇನೆ, ಎಳೆದುಕೊಂಡಿದ್ದೇನೆ. ಆಮೇಲೆ ಈ ವಾಕ್ಯದಲ್ಲಿ ಒಂದು ಭಾಳ ಮುಖ್ಯವಾದಂಥ ಅಂಶ ಏನಂತ ನೋಡಬೇಕಾದ್ರೆ, ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾನೆ. ನನ್ನನ್ನು ಪ್ರೀತಿಸಲು ಯಾರೂ ಇಲ್ಲ ಎಂಬುದಾಗಿ ವೇದನೆ ಪಡ್ತಿದ್ದೀರಾ? ನನ್ನ ಗಂಡ ಇಲ್ಲ, ಮಕ್ಕಳಿಲ್ಲ, ಬಂಧು ಬಳಗದವರಿಲ್ಲ, ನನಗೆ ಊಟ ಇದ್ದರೂ ಇಲ್ಲ ಅಂದರೂ ಪರವಾಗಿಲ್ಲ, ನನಗೆ ಪ್ರೀತಿಯಿಂದ ಮಾತಾಡೋಂಥ ವ್ಯಕ್ತಿ ಇದ್ದರೆ ಸಾಕು ಎಂಬುದಾಗಿ ಮನುಷ್ಯರ ಬಳಿಯಲ್ಲಿ ಪ್ರೀತಿಯನ್ನು ಹುಡುಕ್ತಿದ್ದೀರಾ? ಸಹೋದರ ಸಹೋದರಿಯೇ, ಇವತ್ತು ನಮಗೆ ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯ, ಈ ಶಿಲುಬೆಯ ಬಗ್ಗೆ ಧ್ಯಾನಿಸುವಂಥ ಈ ಕಾಲದಲ್ಲಿ ಕರ್ತನು ಕೊಡುವಂಥ ಆ ನಂಬಿಕೆಯುಳ್ಳ ವಾಕ್ಯ, ಕರ್ತನು ನಮ್ಮನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸ್ತಿದ್ದಾನೆ. ಇಟರ್ನಲ್ ಲವ್, ಎವರ್ಲಾಸ್ಟಿಂಗ್ ಲವ್. ಆಮೇಲೆ ಆತನು ನಿನ್ನೆ, ಇಂದಿಗೂ, ಎಂದೆಂದಿಗೂ ಬದಲಾಗದಿರುವಂಥ ದೇವರಲ್ಲ, ನಮ್ಮನ್ನು ಎಂದೆಂದಿಗೂ ಪ್ರೀತಿಸುವಂಥ ದೇವರು. ಆ ಪ್ರೀತಿಯನ್ನು ಹೇಗೆ ತೋರ್ಪಡಿಸಿದ? ಪರಲೋಕದ ಮಹಿಮೆಯನ್ನು ಬಿಟ್ಟು ನನಗಾಗಿ ಅಥವಾ ನಿನಗಾಗಿ ಈ ಲೋಕದಲ್ಲಿ ಆತನು ಹುಟ್ಟಿದ. ನನ್ನ ಮೇಲಿರುವಂಥ ಪ್ರೀತಿ, ನಿನ್ನ ಮೇಲಿರುವಂಥ ಪ್ರೀತಿಗಾಗಿ ಕಲ್ವಾರಿ ಶಿಲುಬೆಗೆ ಹೋದ, ತನ್ನ ಪ್ರಾಣವನ್ನೇ ಕೊಟ್ಟ. ಎಂಥ ದೊಡ್ಡ ಪ್ರೀತಿ ಪ್ರಿಯರಾದವರೇ! ಅದು ಮಾತ್ರವಲ್ಲ, ತನ್ನ ಮಮತೆಯಿಂದ ನಮ್ಮನ್ನು ಸೆಳೆದುಕೊಂಡ. ಆಮೇಲೆ ತನ್ನ ಪ್ರೀತಿಯಿಂದ, ತನ್ನ ಪ್ರೇಮದಿಂದ ನಮ್ಮನ್ನು ತನ್ನ ಬಳಿಗೆ ಎಳೆದುಕೊಂಡ. ಆಮೇಲೆ ಕೆಲವೊಂದು ಜನ ಕೇಳ್ತಾರೆ, ನೀವು ಯಾಕೆ ಯೇಸುವನ್ನು ಸ್ವೀಕಾರ ಮಾಡಿಕೊಂಡ್ರಿ? ಯೇಸು ಪ್ರೀತಿಯುಳ್ಳ ದೇವರು. ನೀವು ಯಾಕೆ ಚರ್ಚಿಗೆ ಬರ್ತಾ ಇದ್ದೀರಾ? ಯೇಸುವಿನ ಪ್ರೀತಿಯನ್ನು ನಾನು ರುಚಿಸಿ ನೋಡಿದ್ದೇನೆ, ಆ ಕಲ್ವಾರಿ ಶಿಲುಬೆಯ ಪ್ರೀತಿಯನ್ನು ನಾನು ರುಚಿಸಿ ನೋಡಿದ್ದೇನೆ. ಆ ಪ್ರೀತಿಯಿಂದಲೇ ನಾನು ಸೆಳೆಯಲ್ಪಟ್ಟಿದ್ದೇನೆ, ಆ ಪ್ರೀತಿಯಿಂದಲೇ ನಾನು ದೇವರ ಬಳಿಗೆ ಎಳೆಯಲ್ಪಟ್ಟಿದ್ದೇನೆ. ಆ ಪ್ರೀತಿ ನನ್ನನ್ನು ಆಕರ್ಷಿಸಿತು. ರಕ್ತ ಕೊಡುವಂಥ ಪ್ರೀತಿ, ಪ್ರಾಣ ಕೊಡುವಂಥ ಪ್ರೀತಿ, ತನ್ನ ಜೀವವನ್ನೇ ಕೊಡುವಂಥ ಪ್ರೀತಿ. ಎಂಥ ದೊಡ್ಡ ಪ್ರೀತಿ ಪ್ರಿಯರಾದ ಸಹೋದರ ಸಹೋದರಿಯರೇ! ಆಮೇಲೆ ಯೇಸು ಕ್ರಿಸ್ತನು ನಮ್ಮ ಮೇಲಿಟ್ಟಿರುವಂಥ ಪ್ರೀತಿಯಿಂದ ತನ್ನ ಪ್ರಾಣವನ್ನೇ ಕೊಟ್ಟ. ಆತನು ನಮ್ಮನ್ನು ಎಂದೆಂದಿಗೂ ಶಾಶ್ವತ ಪ್ರೇಮದಿಂದ ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ. ನಾನು ಕೂಡ ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವನಲ್ಲ, ಆದರೆ ಯಾವುದು ನನ್ನನ್ನು ಯೇಸುವಿನ ಬಳಿಗೆ ಎಳೆದುಕೊಂಡು ಬಂತು ಗೊತ್ತಾ? ಕಲ್ವಾರಿ ಶಿಲುಬೆಯ ಪ್ರೀತಿ. ನನಗಾಗಿ, ಪಾಪಿಯಾದಂಥ ನನಗಾಗಿ ದೇವರು ಪ್ರಾಣವನ್ನೇ ಕೊಟ್ಟ, ತನ್ನ ರಕ್ತವನ್ನೇ ಸುರಿಸಿದ. ಎಂತಹ ಪ್ರೀತಿ ಇದು! ಆಮೇಲೆ ನಿಮ್ಮನ್ನು ಪ್ರೀತಿಸಲು ಯಾರೂ ಇಲ್ಲ ಅಂತ ವೇದನೆ ಪಡಬೇಡ್ರಿ. ಯೇಸು ಕ್ರಿಸ್ತನಿದ್ದಾರೆ.
ಆತ ನಿಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾರೆ. ಯೇಸು ಕ್ರಿಸ್ತನು ಇವತ್ತೇ ನೀವು ಯಾವ ಪರಿಸ್ಥಿತಿಲಿದ್ದರೂ ಕೂಡ, ಯೇಸುವೇ ನಿನ್ನ ಪ್ರೀತಿ ನಾನು ರುಚಿಸಿ ನೋಡಬೇಕಂತ ನೀವು ಇರುವಂಥ ಜಾಗದಲ್ಲೇ ಪ್ರಾರ್ಥನೆ ಮಾಡಿ ನೋಡ್ರಿ. ತನ್ನ ಪ್ರೀತಿಯಿಂದ ನಿಮ್ಮ ಹೃದಯವನ್ನು ತುಂಬಿಸ್ತಾನೆ. ಬರಿದನ ಹೃದಯದಲ್ಲಿ ಇರೋದಿಲ್ಲ. ಖಾಲಿಯಾಗಿರುವಂಥ ಹೃದಯ ಯೇಸುವಿನ ಪ್ರೀತಿಯಿಂದ ತುಂಬಲ್ಪಡುವಾಗ ಅದು ಸಂತೋಷದಿಂದ, ಪ್ರೀತಿಯಿಂದ ತುಂಬಲ್ಪಟ್ಟಂಥ ಹೃದಯವಾಗಿ ನಿಮ್ಮ ಪ್ರಾಣ, ಆತ್ಮ, ಶರೀರವು ಉಕ್ಕಿ ಹರಿಯುವಂಥ ನದಿಯಾಗಿ ಸಂತೋಷದಿಂದ ಉಕ್ಕಿ ಹರಿಯುತ್ತದೆ. ಆಮೇಲೆ ಆದ್ದರಿಂದ ಕರ್ತನು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೀತಿ, ಬದಲಾಗದ ಪ್ರೀತಿ. ಇವತ್ತಿರುತ್ತೆ, ನಾಳೆ ಬದಲಾಗುತ್ತೆ. ಮನುಷ್ಯರ ಪ್ರೀತಿ ಈ ತಿಂಗಳು ಪ್ರೀತಿಸ್ತಾರೆ, ಮುಂದಿನ 6 ತಿಂಗಳು ಮಾತಾಡೋದೇ ಇಲ್ಲ, ಅದು ಮನುಷ್ಯನ ಪ್ರೀತಿ ಅಲ್ವಾ? ಆದರೆ ಕರ್ತನು ತೋರಿಸುವಂಥ ಪ್ರೀತಿ ಶಾಶ್ವತ ಪ್ರೀತಿ. ನಮ್ಮನ್ನು ಹೇಗೆ ಸೆಳೆದುಕೊಂಡ ಆತನ ಮಮತೆಯಿಂದ, ದೇವರೇ ನಿನ್ನ ಪ್ರೀತಿಗಾಗಿ, ನಿನ್ನ ಪ್ರೇಮಕ್ಕಾಗಿ, ನಿನ್ನ ಮಮತೆಗಾಗಿ ನಾವು ನಿಮಗೆ ವಂದನೆ ಸಲ್ಲಿಸ್ತೇನೆ. ಇದನ್ನು ಪ್ರದರ್ಶಿಸಲು ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ಪ್ರಾಣವನ್ನೇ ಕೊಟ್ಟೆ. ಎಂಥ ಪ್ರೀತಿ ಸ್ವಾಮಿ, ಎಂಥ ದೊಡ್ಡ ಪ್ರೀತಿ ಸ್ವಾಮಿ. ಆ ಪ್ರೀತಿಯನ್ನು ಎಣಿಸಿ ನಾನು ನಿಮಗೆ ವಂದನೆ ಸಲ್ಲಿಸ್ತೇನೆ. ಕರ್ತನು ಈ ದಿನ ನಿಮ್ಮನ್ನು ಆಶೀರ್ವದಿಸಲಿ, ಈ ವಾರ ನಿಮ್ಮನ್ನು ಆಶೀರ್ವದಿಸಲಿ, ಈ ತಿಂಗಳು ಪೂರ್ತಿ ನಿಮ್ಮನ್ನು ಆಶೀರ್ವದಿಸಲಿ. ಯೇಸುವಿನ ಪ್ರೀತಿಯಿಂದ ತುಂಬಲ್ಪಡ್ರಿ. ಆ ಕಲ್ವಾರಿ ಶಿಲುಬೆಯ ಪ್ರೀತಿ ನಿಮ್ಮನ್ನು ಆಕರ್ಷಿಸಲಿ. ಆ ಕಲ್ವಾರಿ ಶಿಲುಬೆಯ ಪ್ರೀತಿಯಿಂದ ಯಾರು ನಮ್ಮನ್ನು ಬೇರ್ಪಡಿಸಲು ಸಾಧ್ಯನೇ ಇಲ್ಲ. ಅದು ದೊಡ್ಡ ಪ್ರೀತಿ, ಅದು ತಂದೆಯ ಪ್ರೀತಿ, ಅದು ದೇವರ ಪ್ರೀತಿ, ಸ್ನೇಹಿತನ ಪ್ರೀತಿ, ನನಗಾಗಿ ಪ್ರಾಣ ಕೊಟ್ಟಂಥ ಪ್ರೀತಿ. ದೇವರೇ ನಿಮಗೆ ವಂದನೆ ಸಲ್ಲಿಸ್ತೇವೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಪ್ರೀತಿಯ ಬಗ್ಗೆ, ಶಾಶ್ವತ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸ್ತೀಯ ಸ್ವಾಮಿ. ನಿನ್ನ ಮಮತೆಯಿಂದ ನಮ್ಮನ್ನು ಸೆಳೆದುಕೊಂಡಿದ್ದೀಯ ಸ್ವಾಮಿ. ಇದನ್ನು ನೆನೆಸಿ ನಾವು ನಿಮಗೆ ವಂದನೆ ಸಲ್ಲಿಸ್ತೇವೆ. ಮನುಷ್ಯ ನಮ್ಮನ್ನು ಪ್ರೀತಿಸಿದರೂ ಪ್ರೀತಿಸದೆ ಹೋದರೂ ನಮಗೆ ಚಿಂತೆನೇ ಇಲ್ಲ ಸ್ವಾಮಿ. ಕಾರಣ ನೀನಿದ್ದೀಯ, ನೀವು ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದೀಯ. ದೇವರೇ, ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ನಿನ್ನ ಕಲ್ವಾರಿ ಶಿಲುಬೆಯ ಪ್ರೀತಿಯಿಂದ ತುಂಬಿಸು. ಅದನ್ನು ರುಚಿಸಿ ನೋಡಲಿ, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ನನ್ನನ್ನು ಪ್ರೀತಿಸಲು ಯಾರೂ ಇಲ್ಲ ಅಂತ ಚಿಂತೆ ಪಡಬೇಡ್ರಿ. ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾರೆ. ಅದಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಯೇಸುವನ್ನು ನಂಬಿರಿ, ಪ್ರೀತಿಯನ್ನು ರುಚಿಸಿ ನೋಡಿರಿ, ಪರಲೋಕ ರಾಜ್ಯದ ಮಕ್ಕಳಾಗಿ ಬದಲಾಗ್ರಿ. ಗಾಡ್ ಬ್ಲೆಸ್ ಯು. ಆಮೇನ್.